ಅಕ್ಷರದ ಗಂಧ ಹೋಳಿ ಗೊತ್ತಿಲ್ಲ ಎಬ್ಬೆಟ್ಟು ನಮಶಾಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶುಕ್ರವಾರ ನನ್ನ ದುಡ್ಡು ಹೊರಗೆ ಹಾಕೋದಿಲ್ಲ, ನನ್ನ ಕ್ರಮ. ಯಾಕೆ ಗೊತ್ತುಂಟು, ನಮ್ಮ ಖಾಲಿ ಆಗ್ತದೆ. ನಾನು ಒಬ್ರು 3 ವರ್ಷ ಇದ್ದೆ ಬಲಬೆಟ್ಟಿದ್ದಾನೆ, ಅದು ಗೊತ್ತಾ ನಿಮಗೆ? ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೆ. ದೇವರು ಮಾತ್ರ ಇದ್ದಿದ್ದು ನನಗೆ ಜೀವನದಲ್ಲಿ, ದೇವರನ್ನು ನಂಬಬೇಕು. ಸ್ನೇಹಿತರೆ, ಸುದ್ದಿ ಸುಯಿತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಈ ಚಾನಲ್ನಲ್ಲಿ ದೊಡ್ಡ ದೊಡ್ಡ ಸಾಧಕರು ಮತ್ತು ಸಾಮಾನ್ಯರು ಮಾತ್ರವಲ್ಲದೆ ನಮ್ಮ ಸಮಾಜದ ಹಿರಿಯ ವ್ಯಕ್ತಿಗಳು ಅಂದರೆ ಹಿರಿಯ ಚೇತನರನ್ನು ಕೂಡ ಸಂದರ್ಶಿಸುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸೊ ಅದೇ ರೀತಿ ಈ ಹಿರಿಯರನ್ನು ನಾವು ಯಾಕೆ ಸಂದರ್ಶಿಸಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ಬೋದು ನಮ್ಮ ವೀಕ್ಷಕರಲ್ಲಿ. ನಿಜವಾಗಿ ಹೇಳುವುದಾದರೆ ಅವರೇ ನಮಗೆ ದಾರಿದೀಪ. ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅವರು ನಡೆಸಿಕೊಂಡು ಬಂದಂತಹ ಜೀವನ ಶೈಲಿ ಇವತ್ತಿನ ದಿವಸದಲ್ಲಿ ಕಾಣೆಯಾಗ್ತಾ ಉಂಟು. ಆದರೆ ಯುವ ಜನರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆದಷ್ಟು ಬೇಗ ಅಂದರೆ ಬೇಗನೆ ನಾವು ಒಂದು ಡೆಸ್ಪರೇಟ್ ಆಗ್ತೇವೆ. ನಾವು ಎಣಿಸಿದ ಹಾಗೆ ನಮ್ಮ ಗೋಲ್ ಅಚೀವ್ ಆಗದಿದ್ದರೆ ಅಥವಾ ನಮಗೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗದಿದ್ದರೆ, ಮಾರ್ಕ್ಸ್ ಸಿಗದಿದ್ದರೆ, ಎಣಿಸಿದ ಹಾಗೆ ನಮ್ಮ ಅಕಾರ್ಡಿಂಗ್ ಟು ಅವರ್ ಪ್ಲ್ಯಾನ್ ನಮ್ಮದು ಲೈಫ್ ಲೀಡ್ ಆಗದಿದ್ದರೆ ನಾವಲ್ಲಿ ಸ್ವಲ್ಪ ಡೆಸ್ಪರೇಟ್ ಆಗ್ತೇವೆ. ಅದೇ ಹಿರಿಯರು ಹಿಂದಿನ ಕಾಲದಲ್ಲಿ ಅವರ ಹತ್ರ ಈ ರಿಸೋರ್ಸಸ್ ಎಷ್ಟು ಕಮ್ಮಿ ಇದ್ರೂ ಕೂಡ ಆ ಇದ್ದದ್ರಲ್ಲಿಯೇ ಅದನ್ನು ಯುಟಿಲೈಸೇಷನ್ ಮಾಡಿ ಜೀವನವನ್ನು ನಡೆಸ್ತಿದ್ರು. ಸೊ ಅವರ ಆ ಶಿಸ್ತುಬದ್ಧ ಜೀವನ, ಅವರ ತಾಳ್ಮೆ ಮತ್ತು ಧೈರ್ಯ ಮತ್ತು ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿ, ಆ ನಂಬಿಕೆ, ಆ ದೇವರ ಮೇಲೆ ಭಕ್ತಿ, ಸೊ ಇದನ್ನೆಲ್ಲ ಒಟ್ಟುಗೂಡಿಸುವಾಗ ಒಂದು ಜೀವನ ರೂಪುಗೊಳ್ತದೆ ಅನ್ನುವಂಥದ್ದು ನಮಗೆ ಆ ಹಿರಿಯರನ್ನು ಸಂವಾದ ಮಾಡುವಾಗ ಅಥವಾ ಹಿರಿಯರ ಹತ್ರ ನಾವು ಮಾತಾಡಿಸುವಾಗ ನಮಗೆ ಗೊತ್ತಾಗ್ತದೆ. ಸೊ ಅದೇ ರೀತಿ ಇವತ್ತು ಒಂದು ಹಿರಿಯ ವ್ಯಕ್ತಿ ಅಂದರೆ ಹಿರಿಯ ಒಂದು ನಮ್ಮ ಚೇತನ ಯಾರು ಅಂತ ಹೇಳಿದರೆ ಉಮಾ ಗೋರೆ ಅಂತೇಳಿ. ಸೊ ಅವರನ್ನು ನಾವು ಸಂದರ್ಶಿಸ್ತಾ ಇದ್ದೇವೆ. ಸೊ ಅವರ ಒಂದು ಮುಗ್ಧತೆ ಮತ್ತು ಅವರ ಒಂದು ಏನು ಸಾಹಸ, ಜೀವನದಲ್ಲಿ ಆ ಸಾಹಸ, ಅವರಿಗೆ ನಷ್ಟಗಳು ಬಂದರೂ ಕೂಡ ಅದನ್ನು ಅವರು ಧೈರ್ಯವಾಗಿ ಎದುರಿಸಿ ಇವತ್ತು ಒಂದು ಸಂತೃಪ್ತ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಅವರ 87ನೇ ವಯಸ್ಸಿನಲ್ಲಿಯೂ ಏನು ವಿದ್ಯೆ ಇಲ್ಲದಿದ್ರೂ ಕೂಡ ಅವರು ಕೇವಲ ಟಿವಿ ನೋಡಿ ಬಾಬಾ ರಾಮದೇವ್ ಅವರ ಯೋಗವನ್ನು ನೋಡಿ ಯೋಗ ಕಲಿತು ಇವತ್ತಿಗೂ ಕೂಡ ಅವರು ಯೋಗ ಮಾಡ್ತಾ ಇದ್ದಾರೆ 87ನೇ ವರ್ಷದಲ್ಲಿ. ಮತ್ತೆ ಅವರ ಕೆಲಸ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ಒಂದು ದೊಡ್ಡ ಸಾಧನೆ. ಯಾಕಂದ್ರೆ ಅವರ ಇಷ್ಟು ಒಂದು ಆರೋಗ್ಯಪೂರ್ಣವಾದಂತಹ ಜೀವನ ಇರಬೇಕಿದ್ರೆ ಅವರ ಜೀವನ ಶೈಲಿಯೇ ಕಾರಣ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಸೊ ಅವರಿಂದ ನಾವು 40-50 ವರ್ಷದವರು ಕೂಡ ಸ್ಫೂರ್ತಿ ಪಡೆಯುವಂತಹ ಒಂದು ಆ ಮಾತುಗಳು. ಸೊ ಅದನ್ನು ನಾವು ಇವತ್ತು ಅವರ ಮುಖಾಂತರ ನಾವು ಕೇಳೋಣ ಮತ್ತು ಅವರಿಂದ ನಾವು ಸ್ಫೂರ್ತಿಯನ್ನು ಪಡೆಯೋಣ. ನಮ್ಮ ಯುವ ಜನತೆ ಅಥವಾ ನಮ್ಮ ವೀಕ್ಷಕರೆಲ್ಲರೂ, ನಮ್ಮ ಸಮಾಜದವರು ಎಲ್ಲರೂ ಸ್ಫೂರ್ತಿಯನ್ನು ಪಡಿಬೇಕು. ಹಾಗೆ ಅವರ ಹತ್ರ ನಾವು ಮಾತಾಡಿಸುವಾಗ ಅವರಿಗೆ ಒಂದು ಖುಷಿ ಸಿಗ್ತದೆ. ಸೊ ಅದು ಕೂಡ ನಮಗೆ ಒಂದು ಪುಣ್ಯ ಅಂತ ಹೇಳಿ ನಾವು ತಿಳ್ಕೊಂಡು ಅವರ ಹತ್ರ ಒಂದು ಮಾತಾಡಲಿಕ್ಕೆ ನಾವು ಮುಂದುವರಿಯೋಣ. ಬನ್ನಿ. ನಮಸ್ಕಾರ, ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬರು ಧೀಮಂತ ಮಹಿಳೆಯನ್ನು ಸಂದರ್ಶಿಸಲಿದ್ದೇವೆ. ಅವರು ಉಮಾ ಗೋರೆ ಅಂತೇಳಿ. ನಮಸ್ಕಾರ. ನಿಮ್ಮ ಹೆಸರು ಮತ್ತೆ ನಿಮ್ಮ ವಯಸ್ಸು ಒಂದು ಹೇಳಿ. ಹೆಸರು ತಾಯಿ ಮನೆಯದು ಗಂಗಾ, ಮತ್ತೆ ಗಂಡನ ಮನೆಯದು ಉಮಾ ಗೋರೆ. ಗಂಗಾದಾತೆ. ನಿಮ್ಮ ವಯಸ್ಸು 86 ವರ್ಷ. ಮತ್ತೆ ನೀವು ಎಲ್ಲಿಯವರು? ಮೂಲ ನಾವು ಅಗಳಿ ಒಂದು ಅಗಳಿ 2 ಉಂಟು. ಅದು ನಾವು ಅಗಳಿ ಜಮಾಲಾಬಾದ್ ಕೋಟೆ ಅಡಿಯಲ್ಲಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 4 ಗಂಡು 1 ಹೆಣ್ಣು. ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಈಗ? ಒಬ್ಬ ಹೋಗಿದ್ದಾನೆ ಪ್ರಭಾಕರ್ ಗೋರೆ ಅಂತ, ಮತ್ತೆ ಒಂದು 4 ವರ್ಷದ ಆಶ್ರಮದಲ್ಲಿ ಹೋಗಿದ್ದಾನೆ. ಈಗ ಇರುವವರು 2 ಗಂಡು 1 ಹೆಣ್ಣು. 2 ಗಂಡು 1 ಹೆಣ್ಣು. ಗಂಡು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಗಂಡು ಮಕ್ಕಳು ಪೇಪರಿನಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಜರ್ನಲಿಸಂ. ಬಾಂಬೆಯಲ್ಲಿ ಅಲ್ಲ, ಬೆಂಗಳೂರಲ್ಲಿ. ಮತ್ತೆ ಮೈಸೂರಲ್ಲಿ ಅವನು ಮನೆಯಲ್ಲಿಯೇ ಮಾಡ್ತಾನೆ. ಹೌದು, ಮನೆಯಲ್ಲಿ ಕೆಲಸ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್. ಈಗ ಹೊಸ ಮನೆಯಲ್ಲಿ ಎಲ್ಲ ಮಾಡಿದ್ದಾನೆ, ಹೋಗೋದಿಲ್ಲ ಈಗ ಹೊರಗೆ, ಮನೆಯಲ್ಲಿ ಮಾಡ್ತಾನೆ. ಹೌದು. ನಿಮ್ಮ ವಿದ್ಯಾಭ್ಯಾಸ ಇಲ್ಲ. ವಿದ್ಯಾಭ್ಯಾಸವೇ ಇಲ್ಲ? ನೀವು ಶಾಲೆಗೆ ಹೋಗ್ಲಿಲ್ವಾ?
ಶಾಲೆಗೆ ಹೋಗದೆ ಕೂಡ ನೀವು ಇಷ್ಟೆಲ್ಲ ಅಕ್ಕ ವ್ಯವಹಾರ ಮಾಡಿದ್ದೀರಿ. ಅಕ್ಕದ ಗಂಧ ಅವಳಿಗೆ ಗೊತ್ತಿಲ್ಲ ಹಾ. ಹೆಬ್ಬೆಟ್ಟು. ಹಾ. ನಿಮ್ಗೆ ಎಷ್ಟನೇ ಪ್ರಾಯದಲ್ಲಿ ಮದುವೆ ಆಗಿದೆ? ನನಗೆ 21. 21ನೇ ವರ್ಷದಲ್ಲಿ ಮದುವೆ ಆಗಿದೆ. ಹಾ. ಗಂಡ ಎಷ್ಟನೇ ವರ್ಷದಲ್ಲಿ ತೀರಿಕೊಂಡಿದ್ದಾರೆ? ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಇರುವಾಗ? ನನಗೆ 30 ವರ್ಷ ಇರುವಾಗ. ನಿಮ್ಗೆ 30 ವರ್ಷ ಇರುವಾಗ ಗಂಡ ತೀರಿದ್ದಾರೆ. ಅದ್ರ ಮೇಲೆ ನೀವೇ ಎಲ್ಲ ವ್ಯವಹಾರ ನೋಡ್ಕೊಂಡು ನಿಮ್ಗೆ ಕೃಷಿ ಇತ್ತಾ? ತೋಟ ಕೃಷಿ, ಗದ್ದೆ. ತೋಟ ಎಷ್ಟು ಇತ್ತು? ನನಗೆ ತೋಟ 3 ಎಕರೆ, 3 ಎಕರೆ. ಮತ್ತೆ ಗದ್ದೆ 1 ಎಕರೆ, ಹಾ. ಮತ್ತೆ ಆ ಕಡೆ ದರ್ಕಸು ಇತ್ತು. ಹಾ, ಹಾ, ಮಾವನಮ್ಮ ಒಂದು, ಹಾ. ಅದನ್ನೆಲ್ಲ ನೀವು ಅದು ಮತ್ತೆ ನಮ್ಗೆ ಇತ್ತು ಪೂರ. ಹಾ, ಮತ್ತೆ ನೀವು ಒಬ್ರೇ ಅದನ್ನೆಲ್ಲ ನೋಡ್ಕೊಂಡದ್ದಲ್ಲ ಅಲ್ಲ, ಮಕ್ಕಳನ್ನು? ಅದು ಸ್ವಲ್ಪ ಸಮಯ ನೋಡಿದೆ, ಹಾ, ಹಾ. ಮತ್ತೆ ಅದು ಪಾಲ್ ಮಾಡೋದು ಅಂತ ಆಯ್ತು. ಹಾ. ದೊಡ್ಡ ಮಗ ಮುಂಚಿನ ಮಕ್ಕಳು ಇದ್ದಾರೆ, ಹ್ಮ್, ಹ್ಮ್, ರಮೇಶ್ ಕೋರೆ. ಹಾ, ಹಾ, ಹಾ. ಮತ್ತೆ ಆ ಮಕ್ಕಳಿಗೆ ಈ ಮಕ್ಕಳಿಗೆ ಪಾಲ್ ಮಾಡೋದು ಅಂತ ಆಯ್ತು. ಹಾಗೆ ಪಾಲ್ ಮಾಡಿ. ಪಾಲು ಮಾಡಿ. ಮತ್ತೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಕೊಟ್ರಿ ನೀವು. ಹೌದು. ನಿಮ್ಗೆ ತಾಯಿ ಮನೆಯಲ್ಲಿ ಸಹ ಬಡತನ ಇತ್ತಲ್ಲ, ಹಾಗೆ ತುಂಬಾ ಬಡತನ. ಹೇಗೆ ಅವರು ಮದುವೆ ಎಲ್ಲ ಮಾಡಿದ್ರು? ಮತ್ತೆ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಹೇಗೆ ನಡೀತಾ? ಹಾಗೆ ನನ್ನ ತಮ್ಮ ನಾರಾಯಣ ಅಂತ ಅವನಿಗೆ ಶೃಂಗೇರಿಗೆ ಹಾಕಿದ್ದು. ಹಾ. ಶೃಂಗೇರಿ ಪೂರೈಕೆ ಅದನ್ನು ಕೊಲ್ಲಿದ್ದ. ಹಾ. ಮತ್ತೆ ಅನಂತ ಮತ್ತು ನಾನು ಬಜಕರ್ ಸಾಲು ಬೀಡೆ. ಬೀಡೆ. ಹಾ. ಅಲ್ಲಿ ನರ್ಸಿಂಗ್ ಬೀಡೆ ನರಸಿಂಹ ಬೀಡೆ ಅಂತಿದ್ರು. ಅವರ ಮನೆಗೆ ಬಂದೆ. ಹಾ. ಅವನು ಶಾಲೆಗೆ ಹೋದ ಆ ಮಕ್ಕಳ ಜೊತೆ, ಪ್ರಭಾಕರ್ ಗೋರೆ, ಪ್ರಭಾಕರ್ ಮತ್ತೆ ಬೀಡೆ, ಮತ್ತೆ ರಾಮಚಂದ್ರ ಬೀಡೆ, 2 ಮಕ್ಕಳು ಅವರಿಗೆ, 5 ಜನ ಹೆಣ್ಣು ಮಕ್ಕಳು. ನೀವಲ್ಲಿ ಕೆಲಸಕ್ಕೆ ಹೋದದ್ದ? ಕೆಲಸ ಮಾಡ್ಲಿಕ್ಕೆ? ಕೆಲಸ ಅಂದ್ರೆ ಹೇಳಿದ್ರು ಅವರು, ಹಾ. ಬೇಡ ನೀವು ಶಾಲೆಗೆ ಹೋಗುದು, ನೀವು ಮನೆಯಲ್ಲಿ ಏನಾದ್ರು ಕೆಲಸ ಕಲಿಸ್ತೇವೆ ನಾವು, ಕಲಿತು ಹಾ. ಅಂತ ಹೇಳಿದ್ರು. ಹಾ. ಮತ್ತೆ ಅಮ್ಮನ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ. ಹೌದು. ಅಂದ್ರೆ ಗಂಡಸರಿಗೆ ಮಾತ್ರ ಶಾಲೆಗೆ ಕಳಿಸಿದ್ರು, ಹಾ, ಹೆಂಗಸರೆಲ್ಲ ಮನೆಯದ್ದು ಕೆಲಸ ಮಾಡ್ಲಿಕ್ಕೆ. ಹೌದು. ಅವರಿಗೆ ಶಾಲೆಗೆ ಹೋಗುವಂತ ಇದಿರ್ಲಿಲ್ಲ. ಇಲ್ಲ. ಹಿಂದಿನ ಕಾಲದಲ್ಲಿ ಅದು ಹೆಂಗಸರಿಗೆ ಎಜುಕೇಶನ್ ಕೊಡ್ತಿರ್ಲಿಲ್ಲ, ಹೌದು. ಗಂಡಸರಿಗೆ ಮಾತ್ರ ಹೌದು. ಪ್ರಿಫರೇಬ್ಲಿ ಎಜುಕೇಶನ್ ಕೊಡ್ತಿದ್ರು. ನೀವಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 12 ವರ್ಷದವರು ಏನೋ ಹಾಕಿದ್ದಾರೆ ಅಮ್ಮ. ಆ ನಂತರ 20-21 ವರ್ಷಕ್ಕೆ ಮದುವೆ ಆಗಿದ್ದು ನನಗೆ. ಅಂದ್ರೆ 8-9 ವರ್ಷ ಹೆಚ್ಚು ಕಡಿಮೆ. ಮದುವೆ ಅವರೇ ಮಾಡಿದ್ದು, ಮದುವೆ ಸಹ ಅವರೇ ಮಾಡಿದ್ರು. ನರ್ಸು ಬೀಡೆ. ಹಾ. ಅಮ್ಮನ ಹತ್ರ ದುಡ್ಡು ಇರ್ಲಿಲ್ಲ. ಮತ್ತೆ ನೀವು ಇದು ಎಲೆ ಅಡಿಕೆ ಎಲ್ಲ ತಿಂತಿದ್ರಿ ಮೊದ್ಲು? ಎಲೆ ಅಡಿಕೆ ಅಡಿಕೆ ತಿಂತಿದ್ದೆ, ಹೊಗೆ ಸೊಪ್ಪು ತಿಂತಿದ್ರಿ? ತಿಂತಿದ್ದೆ. ಅದನ್ನ ಹೇಗೆ ಬಿಟ್ರಿ ಈಗ? ಅದು ಬಿಟ್ಟಿದ್ದು ಮತ್ತೆ ಜಪ ಶುರು ಮಾಡಿದೆ. ನೀವು ಜಪ ಶುರು ಮಾಡಿ ಅದನ್ನು ಬಿಟ್ಟದ್ದು? ಹೌದು. ಅಂದ್ರೆ ನೀವು ಅಡಿಕೆ ಇದು ತಿನ್ನುವ ಬದ್ಲಿಗೆ ಜಪ ಶುರು ಮಾಡಿದ್ರಿ? ಅದೊಂದು ಸಟ್ಟಿಗೆ ಆಗುದಿಲ್ಲ, ಸಟ್ಟು ಕೆಂಪು ಆಗ್ತದೆ, ಜಗಿದ್ರು. ಅದೇ ಅದು ಬಿಡ್ಲಿಕ್ಕೆ ಆಯ್ತು ನಿಮ್ಗೆ? ನಂಗೆ 100 ವೇದ ವ್ಯಾಸರು ಗೊತ್ತಾ, ಅವ್ರು ನಂಗೆ ಜಪ ಹೇಳಿ ಕೊಟ್ಟಿದ್ದು. ಯಾರು? 100 ವೇದ ವ್ಯಾಸರು. ಹಂಡೆ ವೇದವ್ಯಾಸ. ಅವ್ರು ಹೇಳಿ ಕೊಟ್ಟಿದ್ದು. ಫಸ್ಟ್ ಅವ್ರು ಹೇಳಿದ್ರು ನಂಗೆ, ನಂಗೆ ಗುರು ಬೇಕಲ್ಲ ಒಬ್ರು ಜಪಕ್ಕೆ. ಅವ್ರು ನಮಶಾಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಜಪ ಹೇಳಿ ಅಮ್ಮ, ಒಳ್ಳೆದು. ಒಂದು ಮಾಲೆ ಮಾಡ್ಕೊಳ್ಳಿ, 102 ಜಪ ಮಾಡಿ. ಮತ್ತೆ ಶ್ರೀಧರ ಸ್ವಾಮಿದು ಜಪ ಮಾಡ್ತೇನೆ. ಅಲ್ಲಿ ವರದಳ್ಳಿಗೂ ಹೋಗಿದ್ದೇನೆ, ಶ್ರೀಧರ ಸ್ವಾಮಿಗೆ ಕಾಲು ಹಿಡಿದು ನಮಸ್ಕಾರ ಮಾಡಿ ಅಲ್ಲಿ ಆ ಜಪನೂ ಹೇಳ್ತೇನೆ, ನಮಶಾಂತ ಆಗಲಿ. ಸೊ ಅದು ಜಪ ಮಾಡಿದ್ರಿಂದ ನಿಮ್ಗೆ ಇದು ಎಲೆ ಅಡಿಕೆದ್ದು ಮಾಡಿದ್ದು ಆ ಚಟ ಹೋಯ್ತು ನಿಮ್ಗೆ? ಎಲ್ಲ ದೇವರದ್ದು ಮತ್ತೆ 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 ಏನು ಮಾಡಿದೆ, ಎಲ್ಲ ದೇವರದ್ದು 102 ಜಪ ಮಾಡಿದೆ. ಒಮ್ಮೊಮ್ಮೆ 108 ಆಗ್ತದೆ. ಯಾವ ಯಾವ ದೇವರದ್ದು ಮಾಡ್ತೀರಿ? ಎಲ್ಲ ಮಾಡ್ತೇನೆ, ಈಶ್ವರಂದು, ಮತ್ತೆ ಕಾಶಿಗೆ ಹೋಗೋದು ವಿಷ್ಣುವಾದ, ಕಾಶಿ ವಿಶ್ವನಾಥ ಎಲ್ಲ ಮಾಡ್ತೇನೆ. ಎಲ್ಲ ದೇವರದ್ದು ಕೂಡ? ಮತ್ತೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅವರದ್ದು 9 ಜನ. ಮತ್ತೆ ನಿಮ್ಗೆ ಈಗ 86 ವರ್ಷದಲ್ಲಿ ಕೂಡ ಇಷ್ಟು ನಿಮ್ಗೆ ಆರೋಗ್ಯ ಇರ್ಲಿಕ್ಕೆ ನಿಮ್ಮ ಆಹಾರ ವಿಹಾರದ್ದು ಹೇಗೆ ಕ್ರಮ? ನೀವು ಆಹಾರ ತಗೊಳ್ಳುದಿಲ್ಲ ಹೇಗೆ? ಆರು ಇದೆ ತಗೊಳ್ತಿದ್ದೆ ಮಾಮೂಲಿ. ಸ್ವೀಟ್ ಎಲ್ಲ ತಿಂತೀರಾ? ಹೊರಗಿದ್ದು ತಿಂಡಿ ಎಲ್ಲ ತಿಂತಿದ್ರಾ? ಮೊದಲಿಂದ ಕರಿದ ತಿಂಡಿ ತಿನ್ನುವ ಅಭ್ಯಾಸ ಇತ್ತಾ? ಹೇಗೆ ನಿಮ್ದಂದ್ರೆ ಜೀವನ ಕ್ರಮ ಆಹಾರದಲ್ಲಿ? 6 ತಿಂತಿದ್ದೆ ನಾನು. ಅದೇ ಊಟ ಎಲ್ಲ ಕುಚಿಗೆ ಹಾಕಿದ್ದು ಗಂಜಿ, ಒಮ್ಮೊಮ್ಮೆ ಅನ್ನ ಸಾರು, ಮೊದಲೆಲ್ಲ ಅದೇ ಇದ್ದದ್ದು. ಅದೇ ಹೇಳಿದ್ದಲ್ಲ, ಅದನ್ನೇ ತಿಂತೀನಿ. ಹಾಗಾಗಿ ಆರೋಗ್ಯ ಒಳ್ಳೇದುಂಟು. ಮತ್ತೆ ನೀವು ವ್ಯಾಯಾಮ ಎಲ್ಲ ಮಾಡ್ತೀರಾ? ವ್ಯಾಯಾಮ ಮಾಡ್ತೇನೆ. ವ್ಯಾಯಾಮ ಮಾಡ್ತೀರಾ? ನೀವು ಅದೇ ನಾವು ಯೋಗ ಮಾಡಿದ್ದೆಲ್ಲ ನೋಡಿದೆವು. ಅದು ನೀವು ಎಲ್ಲಿ ಕಲ್ತದ್ದು? ಅದು ನನ್ನ ಮಗ ಪ್ರಭಾಕರ್ ಅಂತ, ಅವನು ನಾವು ಟಿವಿ ತಗೊಂಡಿದ್ದೇವೆ, ಅವನು ಟಿವಿಯಲ್ಲಿ ನೋಡಿದ ರಾಮಸ್ವಾಮಿ ಹೀಗೆ ಹೀಗೆ ಪ್ರಾಣಾಯಾಮ. ರಾಮಸ್ವಾಮಿ ಹರಿದ್ವಾರದ್ದು, ಅಲ್ಲಿಗೆ ಹೋಗಿದೆ. ಹೀಗೆ ಮಾಡ್ತೇನೆ ಅಮ್ಮ, ನಾನು ಮಾಡ್ತೇನೆ,
ನೀವು ಮಾಡಿ, ನಾನು ಮಾಡುವಾಗ ನೋಡಿ, ಹಾ. ಮತ್ತೆ ನೀವು ಮಾಡಿ, ನಿಮ್ಗೆ ಉದ್ದೇಶ ಎಲ್ಲ ಪೂರ ಕಮ್ಮಿ ಆಗ್ತದೆ. ಅದೇ ಪ್ರಭಾಕರ ನನ್ನ ದೊಡ್ಡ ಮಗ. ಮತ್ತೆ ಹಾಗೆ ಶುರು ಮಾಡಿದೆ. ಖಾಲಿ ಟಿವಿಯಲ್ಲಿ ನೋಡಿ, ಅಂದ್ರೆ ನಿಮ್ಗೆ ವಿದ್ಯಾಭ್ಯಾಸ ಇಲ್ಲ, ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗುದಿಲ್ಲ. ಗೊತ್ತಾಗೋದಿಲ್ಲ. ಖಾಲಿ ನೋಡಿ ಪಿಕ್ಚರ್ ನೋಡಿ ಬಾಬಾ ರಾಮದೇವ್ ಮತ್ತೆ ಮಾಡಿದ ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ್ದೆ. ಅದು ಮಾಡಿ ಮಾಡಿ ಈಗ ಸಹ ನೀವು ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಶುರು ಮಾಡಿ ಸುಮಾರು ವರ್ಷ ಆಯ್ತು. ಈಗ 25 ವರ್ಷ ಆಯ್ತಾ? ಒಂದು 20-25 ವರ್ಷ ಆಯ್ತಾ? 25 ಹೆಚ್ಚು ಆಯ್ತಾ? ಜಾಸ್ತಿ ಆಯ್ತು. ಅಂದ್ರೆ ರಾಮದೇವ್ ಶುರು ಮಾಡುವಾಗ ಮಲಗಟ್ಟಿನಲ್ಲಿ ಇರುವಾಗ, ಪ್ರಭಾಕರ ಇರುವಾಗ ಎಲ್ಲ ಮಾಡಿದ್ದೆ ಅದು. ಆ ನಂತರ ನಂಗೆ ಅಭ್ಯಾಸ ಆಯ್ತು, ಮಾಡ್ತೇನೆ. ಪ್ರಾಣಾಯಾಮ ಸಹ ಮಾಡ್ತೀರಾ ಅಥವಾ ಯೋಗ ಮಾತ್ರವಾ? ಅದೇ ಪ್ರಾಣಾಯಾಮ ಮತ್ತೆ ಹೇಗೆ ಉಂಟು, ಹೀಗೆ ಕೈ ಹಿಡಿದೆಲ್ಲ ಮಾಡಿ ಹೀಗೆ ಸುಮಾರು ಉಂಟು. ಹೀಗೆ ಮಾಡಿದ್ರೆ ಈಗ ಕಪಾಲಭಾತಿ ಅದು ಸಹ ಮಾಡ್ತೀರಿ. ಮತ್ತೆ ಹೀಗೆ ಈಗ ರಿಯಾಕರ ಮಾಡ್ತಾನೆ, ಮಕ್ಕಳು ಸಹ ಮಾಡ್ತಾರೆ, ಮಗ ಸಹ ಮಾಡ್ತಾನೆ. ನಿಮ್ಗೆ ಅದರಿಂದ ಅದರ ನಂತರ ಏನಾದ್ರು ಒಳ್ಳೇದು ಅನ್ನಿಸಿತ? ಆರೋಗ್ಯ ಒಳ್ಳೇದಿತ್ತು, ಆರೋಗ್ಯದಲ್ಲಿ ಬದಲಾವಣೆ ಗೊತ್ತಾಗಿದೆ ನಿಮ್ಗೆ? ಗೊತ್ತಾಗಿದೆ. ಈಗ ಮಾತ್ರ ಸ್ವಲ್ಪ ಕಷ್ಟ ಆಗಿದೆ. ಈಗ ಅಂದ್ರೆ ನಿಮ್ಗೆ ಪ್ರಾಯ ಆಯ್ತಲ್ಲ, ಆದ್ರೆ ಸಹ ನೀವು ಈಗ ಇಷ್ಟೆಲ್ಲ ಮಾಡ್ತೀರಿ. ಒಂದು ಮರ ಇಲ್ಲಿ ಜೀವ ತಿಂತದೆ, ಒಂದು ಇಲ್ಲಿಂದ ಇಲ್ಲಿ ಬರ್ತದೆ ಒಂದು ಕಾಲಿಗೆ. ಅದೇ ಅದು ಈಗ ಇಷ್ಟು ಪ್ರಾಯದಲ್ಲಿ ಇಷ್ಟಾದ್ರು ನೀವು ನೋಡಿ ನಡ್ಕೊಂಡು ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ಎಲ್ಲ ನೀವು ಮಾಡ್ತಾ ಇದ್ದೀರಿ, ಅದು ದೊಡ್ಡ ವಿಷಯ. ಬೆಳಿಗ್ಗೆ ಪಾಯ್ಖಾನೆಗೆ ಹೋಗ್ಬೇಕಲ್ಲ ಭಾರಿ ಕಷ್ಟ ಆಗ್ತದೆ, ಕುತ್ಕೊಳ್ತೇನೆ, ಮತ್ತೆ ಇದನ್ನ ಹಾಕೊಳ್ತೇನೆ ಒಮ್ಮೆ, ಇಲ್ಲ ಅದೆಲ್ಲ ಇದ್ದದ್ದೇ, ಅದು ತೊಂದ್ರೆ ಇಲ್ಲ. ಹೌದು, ಅಂದ್ರೆ ಇಷ್ಟು ಆರೋಗ್ಯ ಇದ್ದೀರಲ್ಲ. ಮತ್ತೆ ಈ ಬೊಟ್ಟು ನೋವು ಅಲ್ಲಿ ಸುಮಾರು ಹೊತ್ತು ಕುತ್ಕೊಳ್ಬೇಕಲ್ಲ, ಇದು ಇಲ್ಲಿ ಇಷ್ಟು ಭಯಂಕರ ನೋವು ಬರ್ತದೆ. ಅದು ನೀರಿನಲ್ಲಿ ಹೀಗೆ ಇರ್ತದೆ ಕಾಲು, ಥಂಡಿ. ಮತ್ತೆ ನೀವು ಸ್ತೋತ್ರ ಭಜನೆ ಅದೆಲ್ಲ ಉಂಟು? ಸ್ತೋತ್ರ ಭಜನೆ ಪೂರ ಉಂಟು. ನೀವು ಅದು ಈ ಕೆಲಸದವರದ್ದೆಲ್ಲ ಲೆಕ್ಕ ಹೇಗೆ ಇಡ್ತಿದ್ರಿ? ನಿಮ್ಗೆ ವಿದ್ಯಾಭ್ಯಾಸ ಇರ್ಲಿಲ್ಲ, ಲೆಕ್ಕ ಹೇಗೆ ಇಡ್ತಿದ್ರಿ? ಸುಣ್ಣದ ಬಟ್ಟೆ ಹಾಕೋದು. ಎಲ್ಲಿ ಹಾಕುದು? ಗೋಡೆಗೆ? ನನ್ನ ಮನೆಯಲ್ಲಿ. ಮನೆಯಲ್ಲಿ ಗೋಡೆಗೆ? ಗೋಡೆಗೆ ಸುಣ್ಣದ ಬಟ್ಟೆ ಹಾಕುದು. ಅಂದ್ರೆ ಅವ್ರ ಹತ್ರ ಕೇಳುದ್ರಿ? ಇವತ್ತು ಬಂದಿದ್ದೀರಾ? ಹೌದು. ನಿನ್ನೆ ಬಂದಿದ್ದೀರಾ? ಹೌದು. ಮತ್ತೆ ಇವತ್ತಿನ ದುಡ್ಡು ನಾಳೆದು ದುಡ್ಡು ನಾಳೆ ಕೊಡ್ತೇನೆ ಆಯ್ತಾ. ಶುಕ್ರವಾರ ನನ್ನ ದುಡ್ಡು ಹೊರಗೆ ಹಾಕೋದಿಲ್ಲ, ನನ್ನ ಕ್ರಮ. ಶುಕ್ರವಾರ ನೀವು ದುಡ್ಡು ಹೊರಗೆ ಹಾಕೋದಿಲ್ಲ. ಎಲ್ಲರಿಗೆ ಹೊರಗೆ ಕೊಟ್ಟಿದ್ದೇನೆ, ಶುಕ್ರವಾರ ಒಂದು ದುಡ್ಡು ಹೊರಗೆ ಹಾಕ್ಬೇಡಿ. ಯಾಕೆ ಗೊತ್ತುಂಟು, ನಮ್ಮ ಖಾಲಿ ಆಗ್ತದೆ. ನಾನು ನೋಡಿದ್ದೇನೆ, ಭಗವದ್ಗೀತೆಯಲ್ಲಿ ದೇವರ ಹತ್ರ ಪುಸ್ತಕ ಇಟ್ಟು ಅದರಲ್ಲಿ ಹಣ ಇಟ್ಟು ಕೊಡ್ತಿದ್ದೆ, ದೇವರ ಹತ್ರನೇ ಇಡ್ತಿದ್ದೆ ಹಣ. ಆ ಕಾಲದಲ್ಲಿ ನೀವು ಹಣವನ್ನು ಹಾಗೆ ಜಾಗೃತಿ ಮಾಡ್ತಿದ್ರಿ? ಹೌದು, ಅಷ್ಟು ಜಾಗೃತಿ ಮಾಡ್ತೀವಿ. ನಿಮ್ಗೆ ಈ ಅಕ್ಷರ ಜ್ಞಾನ ಇಲ್ಲದ್ರಿಂದ ನೀವು ಅವರಿಗೆ ಕೆಲಸದವರಿಗೆ ಸಂಬಳ ಎಲ್ಲ ಕೊಡುವಾಗ ಅದು ನೋಟುಗಳನ್ನು ಹೇಗೆ ಗುರುತಿಸ್ತಿದ್ರಿ? ಅಂದ್ರೆ ಈಗ 10 ರೂಪಾಯಿದು ನೋಟು ಅಥವಾ 20 ರೂಪಾಯಿದು ನೋಟು, ಆ ಕಾಲದಲ್ಲಿ 100 ರೂಪಾಯಿದು ಇತ್ತ ಇಲ್ವಾ ನಮ್ಗೆ ಗೊತ್ತಿಲ್ಲ, 40-50 ವರ್ಷದ ಹಿಂದೆ. ನಿಮ್ಗೆ ಅದು ಹೇಗೆ ಗೊತ್ತಾಗ್ತಿತ್ತು? ಅದು ಅವ್ರ ಹತ್ರ ಮತ್ತೆ ಕೇಳ್ತಿದ್ದೆ ನಾನು, ಕೆಲಸದ ಹತ್ರ. ಅವರು ಸುಳ್ಳು ಹೇಳಿದ್ರೆ? ಸುಳ್ಳು ಹೇಳುದಿಲ್ಲ ಅಂತವ್ರು ಇದ್ರು ನನ್ನ ಮನೆಯಲ್ಲಿ. ಮತ್ತೆ ನನ್ನ ತಮ್ಮ ಎಲ್ಲ ಬರ್ತಿದ್ದೆ, ಅವನಂತ ಎಲ್ಲ ಅವ್ರ ಕೇಳಿ ಇಡ್ತಿದ್ರಿ ನೀವು ಮೊದಲೇ, ಇದು ಎಷ್ಟರದ್ದು ನೋಟು ಅಂತ ಹೇಳಿ. ಮತ್ತೆ ನಿಮ್ಗೆ ಮುಟ್ಟಿ ನೋಡಿದ್ರೆ ಎಲ್ಲ ಗೊತ್ತಾಗ್ತಿತ್ತಾ? ನಿಮ್ಗೆ ನೋಡುವ ನೋಟನ್ನು ಹೀಗೆ ಹ್ಯಾಂಡಲ್ ಮಾಡುವಾಗ್ಲೇ ಗೊತ್ತಾಗ್ತಿತ್ತು ಇದು ಇಷ್ಟರದ್ದೇ ಅಂತ? ಹೌದು, ಹಾಗೆ ನೋಟ ಬೇರೆ ಇತ್ತಲ್ಲ ದುಡ್ಡು. ಹೌದೌದು, ಅದು ಈಗಿನ ನೋಟು ಗೊತ್ತೇ ಆಗುದಿಲ್ಲ. ಅವಾಗದ್ದು ನೋಟು ಸ್ವಲ್ಪ ಗೊತ್ತಾಗ್ತಿತ್ತು. 100 ಅಂದ್ರೆ ಎಷ್ಟು, 1000 ಅಂದ್ರೆ ಎಷ್ಟು ಕೂಡ ಗೊತ್ತಾಗ್ತಿತ್ತು. ಹಾಗಂದ್ರೆ ಎಷ್ಟರದ್ದು ನೋಟು ಇದ್ದದ್ದು? ಎಷ್ಟರದ್ದು ನೋಟು ಇದ್ದದ್ದು ಆ ಕಾಲದಲ್ಲಿ ನೆನ್ಪುಂಟಾ? 50ರದ್ದು ಇತ್ತು, 50ರದ್ದಿತ್ತು, 100ರದ್ದಿತ್ತ, 100ರದ್ದಿತ್ತು, 10ರದ್ದಿತ್ತ, 20ರದ್ದು ಪೂರ ಇತ್ತು. ಈಗ ಇದ್ದದ್ದು ಎಲ್ಲ ಇತ್ತು. 1000ರದ್ದೆಲ್ಲ ಇರ್ಲಿಕ್ಕಿಲ್ಲ. 1000 ಇತ್ತು, ಕಮ್ಮಿ ಮಾತ್ರ, ಭಾರಿ ಕಮ್ಮಿ. 1000, 500 ಒಟ್ಟು ಮಾಡಬೇಕು. 1000 ಜಾಸ್ತಿ ಅಂದ್ರೆ 500 ಅಥವಾ 100ರದ್ದು ಎಲ್ಲ ಜಾಸ್ತಿ ಇರ್ಬೋದು ನಡವಳಿಕೆಯಲ್ಲಿ ಇದ್ದ. ಮತ್ತೆ ನಿಮ್ಗೆ ಬೇರೆ ಇದು ಕೃಷಿ ಚಟುವಟಿಕೆ ಅಲ್ಲದೆ ಬೇರೆ ಏನಾದ್ರೂ ಹವ್ಯಾಸ ಇತ್ತಾ? ಬೇರೆ ಇಲ್ಲ, ಅಡಿಕೆ ಸುಳ್ಳೋದು, ಲತ್ತಿ ಮಾಡೋದು, ಅದೇ ಕೆಲಸ. ಬತ್ತಿ ಮಾಡ್ತಿದ್ರಿ? ಬತ್ತಿ ಎಷ್ಟು ಅಂದ್ರೆ ಫುಲ್ ಟೈಮ್ ಬತ್ತಿಯೇ ಮಾಡ್ತಿದ್ರ? ಎಷ್ಟು ಮಾಡ್ತಿದ್ರಿ? ಅಲ್ಲ, ಎಲ್ಲ ಕೆಲಸ ಆದ ಮೇಲೆ ಬತ್ತಿ ಮಾಡೋದು. ಈಗ ಜಪ ಮಾಡ್ತೇನಲ್ಲ, ಆ ತರ ಬತ್ತಿ ಮಾಡೋದು. ಬತ್ತಿ ಮಾಡ್ತೀವಿ. ಎಷ್ಟು ವರ್ಷ ಬತ್ತಿ ಮಾಡಿದ್ದೀರಿ? ಸುಮಾರು ವರ್ಷ ಮಾಡಿದ್ದೆ. ಬತ್ತಿ ಮಾಡಿ ಅದನ್ನು ಮಾರ್ತಿದ್ರ ಅಥವಾ ಎಂತ ಮಾಡ್ತಿದ್ರಿ ಆ ಬತ್ತಿಗಳನ್ನು? ಅವಾಗ 10 ರೂಪಾಯಿ ಇತ್ತು 1000ಕ್ಕೆ, ಆದ್ರೂ ಕೊಡ್ತಿದ್ದೆ. ಸೇಲ್ ಆಗ್ತಿತ್ತು, ಎಲ್ಲ ಕೊಂಡೋಗ್ತಿದ್ದ. ಮತ್ತೆ ದೇವಸ್ಥಾನಕ್ಕೆ ಹೋದಾಗ 1000, 500 ಈಗ ಕೊಡ್ತಿದ್ದೆ ಫ್ರೀ. ಹೋದಾಗ ಕೊಡೋದು, ಫ್ರೀ ಕೊಡ್ತಿದ್ದೆ. ಮತ್ತೆ ಅಂದ್ರೆ ಅದು ಡಿಮಾಂಡ್ ಬರ್ತಿತ್ತ, ಮುಗಿತಿತ್ತ? ಒಳ್ಳೆ ಡಿಮಾಂಡ್ ಇತ್ತು. ಎಷ್ಟು ಮಾಡಿದ್ರು? ನಮ್ಮ ಮನೆ ಪಕ್ಕದ ಮನೆ ಇತ್ತು, ಮೇಲಿನ ಮನೆ ಅಂತ, ಅವ್ರು ಹೇಳ್ತಿದ್ರು ಕಶಕ ಅಂತ, ಮಲ್ಲ ಬತ್ತಿಗಳುಂಡೆ ನಂಗೆ ಬತ್ತಿ ಮಾಡಿ ಕೊಡು ಅಂತ ಹೇಳ್ತಿದ್ರು. ಅವ್ರು ದುಡ್ಡು ಕೊಡ್ತಿದ್ರು.
ಸೊ ಹಾಗೆ ಬತ್ತಿ ನೀವು 20-25 ವರ್ಷ ಬತ್ತಿ ಮಾಡಿದ್ದೀರಿ. ಮಾಡಿದೆ. ಈಗ ನೀವು ಮಾಡಿದ್ದು ಬತ್ತಿಗಳೆಲ್ಲ ಎಲ್ಲೆಲ್ಲಿ ದೇವಸ್ಥಾನಕ್ಕೆಲ್ಲ ನೀವು ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಕಳಿಸಿದ್ದೀರಿ? ಎಲ್ಲ ಊರಲ್ಲೆಲ್ಲ ಕೂಡ ಕೊಟ್ಟಿದ್ದೇನೆ. ಮತ್ತೆ ಡೆಲ್ಲಿ ಹೋದಾಗ ಅಲ್ಲಿ ಮಾಡ್ತಿದ್ದೆ. ಹಾ. ಅದು ಅಮೆರಿಕಕ್ಕೂ 1 ಲಕ್ಷ ಮೇಲೆ ಹೋಗಿದೆ. ಹೌದಾ? ಎಲ್ಲ ಅಮೆರಿಕಕ್ಕೆ 1 ಲಕ್ಷ ಬತ್ತಿ ಹೌದು. ಕಳಿಸಿದ್ದೀರಿ ನೀವು? ಕಳಿಸಿದ್ದೇನೆ. ಅಂದ್ರೆ ನಿಮ್ಮ ಅಳಿಯ ಕಳಿಸಿದ್ದಾರೆ? ಹೌದು ಕಳಿಸಿದ್ದೇನೆ. ನೀವು ಡೆಲ್ಲಿಯಲ್ಲಿ ಅಳಿಯನ್ ಮನೆಯಲ್ಲಿ ಇದ್ರಿ ಆ ಟೈಮ್ ಅವರ ಮನೆಯಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿದೆ 3 ಸಲ ಹೋಗಿದ್ದೇನೆ ಡೆಲ್ಲಿಗೆ. ಹೌದಾ? ಒಮ್ಮೆ ಅಲ್ಲಿ ಬತ್ತಿ ಮಾಡಿ ಮತ್ತೆ ಕಾಶಿ ಯಾತ್ರೆ ಎಲ್ಲ ಮಾಡಿ. ಹೌದಾ? ಕಾಶಿ ಯಾತ್ರೆ ಇವ್ರು ಮಾಡಿಸಿದ್ದು ಕಾಶಿ ಯಾತ್ರೆ. ಮತ್ತೆ ಬೇರೆ ಎಲ್ಲಿ ಹೋಗಿದ್ದೀರಿ? ಮತ್ತೆ ಹರಿದ್ವಾರ, ರಿಷಿಕೇಶ ಇವರು ಎಲ್ಲ ತಿರುಗಾಡಿಕೊಂಡು ಬಂದಿದ್ದೀರಿ? ತೋರಿಸಿದ್ದಾರೆ ಇವರು ಡೆಲ್ಲಿಯಲ್ಲಿ. ಎಲ್ಲ ತಿರುಗಾಡಿಕೊಂಡು ಬಂದಿದ್ದೀರಿ. ಹೌದು. ಇದು ಎಷ್ಟು ವರ್ಷದ ಹಿಂದೆ? ಸುಮಾರು ವರ್ಷ ಆಯ್ತು. ಆಯ್ತಾ? ಅಂದ್ರೆ 15 ವರ್ಷ ಆಗಿರ್ಬೋದು. ಈಗ ಮಗಳು ಸಹ ಮಗ ಸಣ್ಣ ಇದ್ದ. ಮಗಳು ಸರ್ತಿ ಬಾಳಂತನಕ್ಕೆ ಒಮ್ಮೆ ಹೋಗಿದ್ನ. ನೋಡಿ, ನೀವು ಈಗ ತುಂಬಾ ತಿರುಗಾಡಿದ್ದೀರಿ. ಅಂದ್ರೆ ನಿಮ್ಮ ಮಕ್ಕಳಿಗೆ ಮದುವೆ ಆದ ಮೇಲೆ ಎಲ್ಲ ಮೈಸೂರು, ಬೆಂಗಳೂರು, ಬೊಂಬೈ, ಡೆಲ್ಲಿ ಹೀಗೆಲ್ಲ ನೀವೀಗ ಹೇಳಿದ್ರಿ. ನೀವು ಹಳ್ಳಿಯಿಂದ ಅಲ್ಲಿಗೆ ಹೋದವರು, ಸೊ ನಿಮ್ಗೆ ಎಜುಕೇಶನ್ ಕೂಡ ಇಲ್ಲ. ಸೊ ಹಾಗೆ ನಿಮ್ಗೆ ಅಲ್ಲಿ ಪೇಟೆಯಲ್ಲಿ ಅಡ್ಜಸ್ಟ್ ಆಯ್ತಾ? ಅಂದ್ರೆ ಇಲ್ಲಿ ಹಳ್ಳಿಯಿಂದ ಹೋದಾಗ ನಿಮ್ಗೆ ಅಲ್ಲಿ ಗ್ಯಾಸ್ ಆಪರೇಟ್ ಮಾಡೋದು ಹೇಗೆ, ಆಚೆ ತಿರುಗಾಡೋದು ಹೇಗೆ, ಅದೆಲ್ಲ ನಿಮ್ಗೆ ಕಷ್ಟ ಆಗ್ಲಿಲ್ವಾ? ಅಂದ್ರೆ ಅಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ, ಮೇಲೆ ಹೋಗುದು ಹೇಗೆ? ಆಗ ನೀವು ಹೇಗೆ ಅಡ್ಜಸ್ಟ್ ಆದ್ರಿ? ಮೇಲೆ ಹೋಗ್ತಿದ್ದೆ ಎಲ್ಲ ನಡ್ಕೊಂಡು. ಹಾಗೆ ಲಿಫ್ಟ್ ಇತ್ತ? ಲಿಫ್ಟ್ ಇಲ್ಲ, ನಡ್ಕೊಂಡೇ ಹೋದ. ಎಷ್ಟನೇ ಮಾಳಿಗೆ? 2 ಒಂದು ಸುತ್ತು ಬಂದು ಪುನಃ ಒಂದು ಸುತ್ತು ಹೋಗ್ಲಿಕ್ಕೆ. ಅಂದ್ರೆ ಎರಡನೇ ಮಾಳಿಗೆ, ಸೆಕೆಂಡ್ ಫ್ಲೋರ್ ಇರ್ಬೋದು. ಮತ್ತೆ ಇದು ಗ್ಯಾಸ್ ಎಲ್ಲ ನೀವು ಹೇಗೆ ಕಲ್ತ್ರಿ? ಗ್ಯಾಸ್ ಓಪನ್ ನಿಮ್ಮ ಕಾಲದಲ್ಲಿ ಗ್ಯಾಸ್ ಎಲ್ಲ ಇರ್ಲಿಲ್ಲ. ಹೌದು, ನಂಗೆ ಮನೆಯಲ್ಲಿ ನಾನು ಮಂಗಳೂರಲ್ಲಿ ಬಂದಾಗ ನನ್ನ ತಮ್ಮ ರಮೇಶ ಅಮ್ಮ ಹೇಳ್ಕೊಟ್ಟಿದ್ದು. ಈಗ ಅಲ್ಲಿ ಅಡಿಗೆ ಮಾಡ್ತಿದ್ದೆ ನಾನು. ಈಗ ನನಗೆ ಹುಷಾರಿರ್ಲಿಲ್ಲ. ಆವಾಗ ನಾನೇ ಅಲ್ಲಿ ಸುಮಾರು ಇವ್ರ ಮಕ್ಕಳು ಸಣ್ಣವರು ಇವರಿಗೆ ನೆನ್ಕೊಂಡ್ರೆ ಸೊ ಅಲ್ಲಿ ನೀವು ಗ್ಯಾಸ್ ಇದೆಲ್ಲ ಕಲ್ತ? ಅಲ್ಲಿ ಹೇಳ್ಕೊಟ್ಟೆ. ಹೌದು. ಮತ್ತೆ ಅಲ್ಲಿ ಬೊಂಬೈಯಲ್ಲಿ ಮತ್ತೆ ಮೈಸೂರಲ್ಲಿ ಎಲ್ಲ ನಾನು ಗ್ಯಾಸಿಗೆಲ್ಲ ಮುಟ್ಟೋದಿಲ್ಲ. ಮಗಳ ಮನೆಯಲ್ಲಿ ಮುಟ್ಟಿಲ್ಲ. ಬೊಂಬೈಯಲ್ಲಿ ಹೇಗೆ ಆಯ್ತು ನಮ್ದು ಹಳ್ಳಿ ಜೀವನ ನೋಡಿ? ನಿಮ್ಗೆ ಬೊಂಬೈಗೆ ಹೋಗುವಾಗ ಬೊಂಬೈಯ ಜೀವನಕ್ಕೂ ಹಳ್ಳಿ ಜೀವನ ಸ್ವಲ್ಪ ಸಮಯ ಕಷ್ಟ ಆಯ್ತು. ಮತ್ತೆ ನನಗೆ ಮಗ ಹೇಳಿದ ವಾಕ್ ಮಾಡಿ. ವಾಕ್ ಮಾಡುವಾಗ ಎಲ್ಲ ಹೆಂಗಸರೆಲ್ಲ ಸಿಗ್ತದೆ ಅಂತ ಹೇಳಿದ್ರು. ಮತ್ತೆ ಹಾಗೆ ನಾನು 5 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ಬೇಕು. ಅವ್ರು ಬರ್ತಾರೆ, ಮತ್ತೆ ಅವರಿಗೆ ಹೋಗ್ಬೇಕು. ಅವರು ಟ್ಯೂಷನ್ ಕೊಡ್ತಿದ್ರು ನನ್ನ ಸೊಸೆ, ಬೊಂಬೈ ಅವರು ಸಣ್ಣ ಸಣ್ಣ ಮಕ್ಕಳು ಹೊರಟಿದ್ರು. ಅದಕ್ಕೆ ನನಗೆ ವಾಕ್ ಮಾಡಿ ಅಂತ. ದಿನಾಲು ವಾಕಿಂಗ್ ಮಾಡ್ತಿದ್ರಿ? ಹೌದು. ಮತ್ತೆ ಅಲ್ಲಿ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಇದ್ರಾ? ಸುಮಾರು ಜನ ಹೇಳಿದ್ರು. ಅವರೆಲ್ಲ ಮಾತಾಡ್ಲಿಕ್ಕೆ? ನಂಗೆ ಮಾತ್ರೆ ಗೀತ್ರೆ ಒಂದು ಮೆಡಿಕಲ್ ಇತ್ತು, ಪ್ರಾಯ ಆದವ ನಂಗೆ ಹೇಳ್ಕೊಟ್ರು ಅಲ್ಲಿ ಹೋಗಿ ಅಲ್ಲಿ ಮಾತ್ರೆ ಕೊಡ್ತಾರೆ ಮರಾಠಿಯಲ್ಲಿ. ಮರಾಠಿ ಮಾತಾಡ್ತಿದ್ದೆ, ಈಗ ಬರೋದಿಲ್ಲ. तिथे आहे तो देतो औषधी गोळी. गोळी देतात ते तिथे ना. ಒಂದು ಅಂಗಡಿ ಇತ್ತು ನಂದು. ಮರಾಠಿ ಮೊದ್ಲಿಂದ ಬರ್ತಿತ್ತ ಅಥವಾ ಅಲ್ಲಿ ನೀವು ಮರಾಠಿ ಆದ್ರೂ ಸ್ವಲ್ಪ ಬದಕ್ಕೆ ಸಣ್ಣಲ್ಲಿ ಇರುವಾಗ ಆ ಹೆಣ್ಣು ಮಕ್ಕಳು ಎಲ್ಲ ಬರುವಾಗ ಮತ್ತೆ ಸ್ವಲ್ಪ ಸ್ವಲ್ಪ ಹಾಗೆ ನಿಮ್ಗೆ ಮರಾಠಿ ಸ್ವಲ್ಪ ಸ್ವಲ್ಪ ಬರ್ತಿತ್ತು. ಎಂತರಕ್ಕೆ ಹೇಗೆ ಕೇಳುದು ಅಂತೆಲ್ಲ ಕೇಳ್ತಿದ್ದೆ ಮಕ್ಕಳ ಹತ್ರ. ह्याला कसं म्हणा, ह्याला काय बोलायचं त्याचा विचार होऊन घेतो. मग तिथे फिरायला जाताना ते सगळं मराठीचे म्हणजे कन्नडाचे मिळो, कन्नडाचे आहे तिथे सगळं तसंच गोष्टी आहे. ಮತ್ತೆ ನೀವು ಒಂದು ಮೆಡಿಕಲ್, ಒಂದು ನೈಟಿ ತಗೊಳ್ಳೋದು ಒಂದು ಅಂಗಡಿ, ಒಂದು ಶಾಲು ತಗೊಳ್ಳೋದು ಅಂಗಡಿ, 3 ಅಂಗಡಿದು ಗೊತ್ತಾಯ್ತು ನಂಗೆ ಅಲ್ಲಿ. ಮತ್ತೆ ಬೊಂಬೈಯಲ್ಲಿ. ಮತ್ತೆ ಡೆಲ್ಲಿಯಲ್ಲಿ? ಡೆಲ್ಲಿಗೂ ಬೊಂಬೈಗೂ ಏನಾದ್ರು ವ್ಯತ್ಯಾಸ ಉಂಟಾ? ಡೆಲ್ಲಿಗೂ ಬೊಂಬೈಗೂ ಉಂಟು, ಇಲ್ಲ ಅಂತ ಇಲ್ಲ. ಅದೇ ಡೆಲ್ಲಿಯಲ್ಲಿ ನಾನು ಮಾಡಿಲ್ಲ, ಇವರ ಜೊತೆಗೆ ಹೋಗ್ತಿದ್ದೆ ತಿರುಗಾಡಲಿಕ್ಕೆ ಹೋದಾಗ. ನಿಮ್ದು ಈಗ ವಿಶ್ರಾಂತ ಜೀವನ ಹೇಗೆ ನಡೀತಾ ಉಂಟು? ಅಂದ್ರೆ ನೀವು ಎಲ್ಲಿ ಇರ್ತೀರಿ ಈಗ? ಹಾಗೆ ಮಕ್ಕಳ ಮನೆಯಲ್ಲಿ ಇದ್ದೇನೆ. ಅಳಿಯನ ಮನೆಯಲ್ಲಿ. ಅದು ಊರಿಗೆ ಮನೆ ಒಕ್ಕಲಿಗೆ ಬಂದೆ. ಮತ್ತೆ ಬಂದಾಗ ನಾನು ಒಮ್ಮೆ ಊರಿಗೆ ಹೋಗ್ಬೇಕು ಅಂತ ಹೇಳಿದೆ, ಅಲ್ಲೆಲ್ಲ ಮನೆ ಹೋಗಿ ಬಂದೆ. ಅಂತೂ ಮಕ್ಕಳ ಮನೆಯಲ್ಲಿ ನೀವು ಆರಾಮದಲ್ಲಿ ಇರ್ತೀರಿ? 6 ತಿಂಗಳು ಒಬ್ಬರ ಮನೆಯಲ್ಲಿ, 6 ತಿಂಗಳು 6 ತಿಂಗಳು ಅಂದ ಇಲ್ಲ, ಅವು ಯಾವಾಗ ಕಳಿಸ್ತಾರೆ ಚಂದ ಮಾಡಿ ನೋಡ್ಕೊಳ್ತಾರೆ. ಎಲ್ಲ ನೋಡ್ತಾರೆ. ಮತ್ತೆ ನಿಮ್ದು ಈಗದ್ದು ಇದು ದಿನಚರಿ ಹೇಗೆ ನಿಮ್ದು? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ಯೋಗ ಎಷ್ಟು ಹೊತ್ತು ಮಾಡ್ತೀರಿ? ನಿಮ್ದು ಇದು ಪೂಜೆ ಪುರಸ್ಕಾರ ಎಲ್ಲ ಹೇಗೆ ಮಾಡ್ತೀರಿ ಅದು ಹೇಳಿ. ದಿನಚರಿ ಈಗದ್ದು ನಿಮ್ದು ದಿನಚರಿ. ಯೋಗ ಸ್ವಲ್ಪ ಸ್ವಲ್ಪ ಮಾಡ್ತೇನೆ, ಜಾಸ್ತಿ ಮಾಡುದಿಲ್ಲ. ಎಷ್ಟು ಗಂಟೆಗೆ ಹೇಳ್ತೀರಿ? ನಾನು 5 ಗಂಟೆಗೆ ಹೇಳ್ತೇನೆ. ಎಷ್ಟು? 5 ಗಂಟೆಗೆ? 5 ಗಂಟೆ 4:15 ಹೇಳ್ತೇನೆ ಒಮ್ಮೊಮ್ಮೆ. 5 ಗಂಟೆಗೆ. 4ರಿಂದ 5 ಒಳಗೆ. ಹೌದು. ಮತ್ತೆ ಎಂತ ಮಾಡ್ತೀರಿ ಮೊದಲು? ಎಂತದ್ದು? ಮೊದಲು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೇನೆ, ಯೋಗ ಮಾಡ್ತೀರಿ? ಮತ್ತೆ ಮಾಡ್ಕೊಂಡು ಬೆಳಿಗ್ಗೆ ಹೇಳೋದು ಹಾಡುಗಳು ಉಂಟು ನಮ್ದು, ಬೆಳಿಗ್ಗೆ ಹೇಳೋದು
ಬೆಳಿಗ್ಗೆ ಹೇಳುವ ಹಾಡು ಬೇರೆ ಅದು ಮಲ್ಕೊಂಡೇ ಹೇಳೋದು. ಮಲ್ಕೊಂಡೆ ಈಗ ಭಜನೆ ನಾನು ಮಲ್ಕೊಂಡೇ ಹೇಳೋದು. ಹೌದಾ ಕೂತ್ಕೊಂಡು ಜಪ ಮಾಡಿ ನಿಮ್ಗೆ ಅದು ಇದು ಉಂಟು ಎಕ್ಸ್ಕ್ಯೂಸ್ ಉಂಟು ರಾಮ ರಕ್ಷೆ ಹಾ. ಮತ್ತೆ ದೇವಿದು ಪುರ ಉಂಟು. ಹಾ. ಅದು ಏನ್ ಮಾಡ್ತೇವೆ, ಅಲ್ಲಿ ಹೇಳುವಾಗ ನಿದ್ದೆ ಬರ್ತದೆ, ಹಾ. ಅಲ್ಲಿಗೆ ನಿದ್ದೆ ಬರ್ತದೆ. ಹಾ. ಮತ್ತೆ ಎಚ್ಚರ ಎಲ್ಲಿವರೆಗೂ ಹೋಯ್ತಪ್ಪ ಹಾ. ಅದು ನೆನಪಾಗೋದಿಲ್ಲ. ಹಾ. ಮತ್ತೆ ಪುನಃ ಶುರು ಮಾಡುದು ಒಮ್ಮೆ ಶುರು ಮಾಡ್ತೇನೆ, ಪುನಃ ನಿದ್ದೆ ಬರ್ತದೆ. ಹಾಗೆ ನಿದ್ದೆ ಬರ್ತದೆ ನಂಗೆ. ಮತ್ತೆ ಎಷ್ಟು ಗಂಟೆಗೆ ನಿಮ್ದು ಬೆಳಿಗ್ಗೆದ್ದು ಉಪಹಾರ? ಬೆಳಿಗ್ಗೆ 8:30. 8:00 ಬೆಳಿಗ್ಗೆದ್ದು ಉಪಹಾರ. ಮಧ್ಯಾಹ್ನದ್ದು? ಮಧ್ಯಾಹ್ನ 1:30. 1:00 ಕರೆಕ್ಟ್ 1:00 ಊಟ. ಮತ್ತೆ ಸಂಜೆ? ಸಂಜೆ 8:30. ಅಂದ್ರೆ ವಾಕಿಂಗ್ ಎಲ್ಲ ಮಾಡ್ತೀರಾ? ಇಲ್ಲಿ ಮಾಡುದಿಲ್ಲ, ಈಗ ವಾಕಿಂಗ್ ಇಲ್ಲಿ ಈಗ ವಾಕಿಂಗ್ ಮಾಡುದಿಲ್ಲ. 8:00 ಊಟ ಮಾಡಿ ಎಷ್ಟು ಗಂಟೆಗೆ ಮಲಗ್ತೀರಿ? ಈಗ ಮನೆಯಲ್ಲಿ ಸ್ವಲ್ಪ ಓಡಾಡ್ತೇನೆ. ಹೌದಪ್ಪ, ಒಳಗೆ ಎಷ್ಟು ಗಂಟೆಗೆ ಮಲಗುದು ನೀವು? ಮಲ್ಗೋದು ಜಪ ಮಾಡ್ತಾ ಕೂತ್ಕೊಳ್ತೇನೆ, ಸ್ವಲ್ಪ ಮೊದಲು ಮಾಡ್ತೇನೆ. ಆ ನಂತರ ಅದು ಉಡ್ಡಿ ಜಪ ಇರ್ತದೆ, ಎಲ್ಲ ದೇವರದ್ದು ಮಾಡ್ತೇನೆ. ಅದೊಂದು 10 ಗಂಟೆ ತನಕ ಮಾಡ್ತೇನೆ. ಆವಾಗ ನಿದ್ದೆ ಬರ್ಲಿಕ್ಕೆ ಶುರು ಆಗ್ತದೆ. ಜಪದ ಮೇಲೆ ಅಲ್ಲಿ ಇಡ್ತೇನೆ. ಜಪ ಮಾಡುವಾಗಲೇ ನಿದ್ದೆ ಬರ್ತದೆ. ನಿಮ್ಗೆ ನಿದ್ದೆ ಬರ್ತದೆ, ನಿದ್ದೆದ್ದೇನು ಸಮಸ್ಯೆ ಇಲ್ಲ? ನಿದ್ದೆ ಬರ್ತದೆ, ಈ ಪ್ರಾಯದಲ್ಲಿ ಕೂಡ ಒಳ್ಳೆ ನಿದ್ದೆ ಬರ್ತದೆ. ನಿದ್ದೆ ಬರ್ತದೆ. ಮತ್ತೆ ನಿಮ್ಗೆ ಇದು BP ಶುಗರ್ ಏನಾದ್ರು ಉಂಟಾ? BP ಉಂಟು, BP ಡೈಲಿ ಮಾತ್ರ ಉಂಟು, ಮತ್ತೆ ಇಲ್ಲ. ಅದೇ ಶುಗರ್ ಈಗ ಎಂತದ್ದು ಯಾವುದು ಪ್ರಾಬ್ಲಮ್ ಇಲ್ಲ? ಮತ್ತೆ ಏನಾದ್ರು ಆಪರೇಷನ್ ಎಲ್ಲ ಆಗಿದೆ ಮೊದಲು? ಗರ್ಭಕೋಶ. ಅದು ಬಿಟ್ಟರೆ ಬೇರೆ ಎಂತದಿಲ್ಲ? ಅದು ಕಾರ್ಕಳದಲ್ಲಿ. ಬೇರೆ ಎಂತದಿಲ್ಲ? ಬೇರೆ ಕಣ್ಣು ಆಪರೇಷನ್ ಆಗಿದೆ. ಅದೇ ಅದೆಲ್ಲ ಸಣ್ಣ ಪುಟ್ಟ ಮೇಜರ್ ಕಾಣುದು ಇದು ಒಂದೇ ಕಣ್ಣು, ಈ ಕಣ್ಣು ಕಾಣುದಿಲ್ಲ, ಒಂದೇ ಕಣ್ಣು. ಅದು ಸಂಗೀತ ಮಾಡಿಸಿದ್ದು. ಹೌದಾ? ನೀವೀಗ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಸಣ್ಣ ಪ್ರಾಯದಿಂದ ನಿಮ್ಗೆ 20ನೇ ವರ್ಷದಿಂದ ಸಹ 10 ವರ್ಷದಿಂದ ಸಹ ನಿಮ್ಗೆ ಕಷ್ಟವೇ ಇದ್ದು ಕೂಡ ಇವತ್ತು ಈಗ ನೀವು ಒಂದು ಯಶಸ್ವಿ ಒಂದು ಜೀವನ ನಡೆಸ್ತಾ ಇದ್ದೀರಿ, ಅಂದ್ರೆ ಖುಷಿಯಲ್ಲಿದ್ದೀರಿ. ಎಲ್ಲ ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನೀವು ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ನೀವು ಇಂದಿನ ಯುವ ಜನತೆಗೆ ನೀವೊಂದು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಯುವ ಜನರಿಗೆ ಒಂದು ಎಂತ ಸಂದೇಶ ನಿಮ್ದು, ಹೇಗಿರ್ಬೇಕು ಜೀವನದಲ್ಲಿ ಅಂತ ಹೇಳಿ? ಜೀವನದಲ್ಲಿ ದೇವರನ್ನು ನಂಬಬೇಕು, ದೇವರನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆದು ಕೈ ಕಾಲು ತೊಳೆದು ದೇವರ ಬಾಗಿಲು ತೆಗೆದು ನಮಸ್ಕಾರ ಮಾಡೋದು, ದೀಪ ಇಡಬೇಕು, ಜ್ಯೋತಿ. ಅದು ನಾನು ಮಾಡಿದ್ದೇನೆ, ಅದರಿಂದ ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ಹೌದು. ಮತ್ತೆ ಏನು ನಾನು ಮಾಡಿದ್ರು ದೇವರ ಹತ್ರ ಇಡುದು ನೈವೇದ್ಯ. ಏನು ಮಾಡ್ತೇನೆ ತಿಂಡಿ. ನನ್ಗೆ ನಾನು ಒಬ್ರು 3 ವರ್ಷ ಇದ್ದೆ ಬಲಬೆಟ್ಟಿದ್ದಾನೆ, ಅದು ಗೊತ್ತಾ ನಿಮ್ಗೆ? 3 ವರ್ಷ ರಾತ್ರಿ ಹಗಲು ಕೂಡ ಯಾರಿಲ್ಲ, ನಾನು ಒಬ್ಳೆ ಇದ್ದೆ, ದೇವರು ಮಾತ್ರ ಇದ್ದಿದ್ದು ನನಗೆ. ಹಾಗೆ ನಿಮ್ಗೆ ಆ ದೇವರ ಮೇಲೆ ಅಷ್ಟು ಭಕ್ತಿ ಉಂಟು. ನಿಮ್ಗೆ ಭಜನೆ ಎಲ್ಲ ಬರ್ತದಾ? ಬರ್ತದೆ. ಒಂದು ಭಜನೆ ಹೇಳ್ಬೋದಾ ನಮ್ಗೆ? ಈಗ ಮನಸ್ಸಿನಲ್ಲಿಯೇ ಹೇಳೋದು. ಸ್ವಲ್ಪ ಹದದಲ್ಲಿ ಹೇಳ್ತಂದ್ರೆ ನಮ್ಗೋಸ್ಕರ ಒಂದು ವೀಕ್ಷಕರಿಗೆ. ಶಕ್ತಿ ಪರಶಕ್ತಿ ಮುಕ್ತಿಕಾಂತ ಸ್ವರೂಪಿ ಉದಯಾದಳು ಬಾಲಾಂಬಿಕೆ ಚಂದ್ರಾನನೆ ಇಂದೂಮುಖಿ ನಂದ ಹಸೆ ಕಾದಂಬಿನಿ ಕಾರ್ತ್ಯಾಯಣಿ ಶಕ್ತಿ ಪರಶಕ್ತಿ ಮುಕ್ತಿಕಾಂತ ಸ್ವರೂಪಿ ನಿತ್ಯದಲ್ಲಿ ನಿಮ್ಮ ಧ್ಯಾನ ಚಿತ್ತದಲ್ಲಿ ಧ್ಯಾನಿ ಪಡ ಶಕ್ತಿ ಮುಕ್ತಿ ಕೊಟ್ಟು ಪುರೆ ಇಷ್ಟಾರ್ಥವ ಪಾಲಿ ಪಡೆ ಶಕ್ತಿ ಪರಶಕ್ತಿ ಮಾಧ್ಯಾಹ್ನದಳು ಮಾಹೇಶ್ವರಿ ರುದ್ರಾರೂಪಿ ಗಾಯತ್ರಿಯೇ ಸಾವಿತ್ರಿಯ ಸರಸ್ವತಿ ಕಾಮಾಕ್ಷಿಯ ವೇದಾಕ್ಷರಿ ಇಷ್ಟ ದೇವತೆಯೇ ನಿಮ್ಮ ಮುಕ್ತಿ ಪೂಜಿಸುವವರಿಗೆ ಮುಕ್ತಿ ಮಾರ್ಗ ತೋರುತ್ತಯ ಚಿತ್ತದಲ್ಲಿ ಒಂದು ಶಕ್ತಿ ಪರಶಕ್ತಿ ಮುಕ್ತಿಕಾಂತ ಸ್ವರೂಪಿ. ಭಾರಿ ಒಳ್ಳೆಯದಾಗಿದೆ. ಸ್ನೇಹಿತರೆ, ಇದುವರೆಗೆ ಉಮಾ ಗೋರೆಯವರ ಸಾಹಸ, ಧೈರ್ಯ ಮತ್ತು ಅವರ ಮುಗ್ಧತೆಯನ್ನು ನೀವು ವೀಕ್ಷಿಸಿದ್ರಿ. ಇದರಿಂದ ಒಂದಂತೂ ನಮಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿದರೆ, ಒಂದು ಸಂತೃಪ್ತ ಜೀವನವನ್ನು ನಡೆಸಲಿಕ್ಕೆ ಖುಷಿಯಾಗಿ ಇರಬೇಕಾದ್ರೆ ವಿದ್ಯೆ, ಅಂತಸ್ತು ಮತ್ತು ಹಣ ಇದು ಮಾತ್ರ ಮುಖ್ಯ ಅಲ್ಲ. ಇದು ಬೇಕು, ಆದರೆ ಇದೇ ಮುಖ್ಯ ಅಲ್ಲ. ಇದು ಇಲ್ಲದಿದ್ದರೂ ಕೂಡ ಒಂದು ಸರಳವಾದ ಜೀವನವನ್ನು ನಡೆಸಿ ಸುಖಮಯ ಜೀವನ ಮತ್ತು ಸಂತೃಪ್ತ ಜೀವನವನ್ನು ನಡೆಸಬಹುದು ಅನ್ನುವಂಥದ್ದನ್ನು ಉಮಾ ಗೋರೆಯವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿಗೆ ಕೂಡ ನೋಡಿ, ನಾವು ಕೂಡ ನಾಚುವಂತಹ ಒಂದು ಆ ಜೀವನೋತ್ಸಾಹ ಅವರಲ್ಲಿದೆ. ಆ ರೀತಿಯಲ್ಲಿ ಅವರು ನಮಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ನೋಡಿ, 1 ಲಕ್ಷ ಬತ್ತಿಯನ್ನು ಮಾಡಿ ಅಮೆರಿಕಕ್ಕೆ ಕಳಿಸಿದ್ದಾರೆ ಅವರು. ಅಂದರೆ ಕಳಿಸಿದ್ದು ಬೇರೆ ಇರ್ಬೋದು, ಆದರೆ ಮಾಡಿದ್ದಾರೆ. ಅಂದರೆ ಆ ಸಾಹಸ, ಅವರಂದರೆ ಸುಮ್ಮನೆ ಕೂತ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಅವರದ್ದಲ್ಲ.
ಅದೇ ನಾವು ಏನು ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ನಾವು ಇವತ್ತು ಸೋತೋಗ್ತೇವೆ, ಸ್ವಲ್ಪ ರೆಸ್ಟ್ ತಗೊಳ್ತೇವೆ ಅಂತ ಹೇಳಿ ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿದೆ. ಸೊ ಹಾಗಾಗಿ ಇವರ ಆ ಜೀವನೋತ್ಸವವನ್ನು ನೋಡಿ ಕಲಿತು, ಇವರಿಂದ ಕೂಡ ನಾವು ಕೂಡ ಪಾಠ ಕಲಿತು ನಾವು ಜೀವನದಲ್ಲಿ ಖುಷಿಯಾಗಿ ಇದ್ದು ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಪಡೆಯೋಣ ಅಂತ ಹೇಳಿ ಆಶಿಸ್ತಾ, ಅವರ ಒಂದು ಈ ಇಳಿ ವಯಸ್ಸಿನಲ್ಲಿ ಕೂಡ ಅವರಿಗೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಕಷ್ಟ ಆದರೂ ಕೂಡ ಅವರು ನಮ್ಮ ಜೊತೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ನಮಗೆ ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಅಂದ್ರೆ ನೋಡಿ, ಅವರ ಮೆಮರಿ ಕೂಡ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಇದೆ. ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತವಾಗಿ ಅವರು ಆ ಉತ್ತರವನ್ನ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಮತ್ತೆ ಅವರಿಗೆ ಕೂಡ ದೇವರು ದೀರ್ಘ ಆರೋಗ್ಯಪೂರ್ಣ ಆಯುಷ್ಯು ಮತ್ತೆ ಆನಂದ ಮತ್ತೆ ಮಕ್ಕಳೊಂದಿಗೆ ಎಲ್ಲ ಬೆರೆತು ಖುಷಿಯಾಗಿ ಮೊಮ್ಮಕ್ಕಳೊಂದಿಗೆಲ್ಲ ಇರುವಂತಹ ಯೋಗ ಭಾಗ್ಯವನ್ನ ದೇವರು ಕರುಣಿಸ್ಲಿ ಅಂತ ಹೇಳಿ ಎಲ್ಲ ವೀಕ್ಷಕರ ಪರವಾಗಿ ಮತ್ತೆ ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ನ ಪರವಾಗಿ ಕೂಡ ನಾವು ಆಶಿಸ್ತೇವೆ. ಮತ್ತೆ ಅದೇ ರೀತಿ ಏನು ಅಂತ ಹೇಳಿದ್ರೆ, ಇಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಕೂಡ ಒಂದು ಪ್ರೋತ್ಸಾಹ ಬರುವುದಕ್ಕೋಸ್ಕರ ನೀವು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತೆ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಇದನ್ನು ಹಂಚಿ ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಯಾರಾದರೂ ಬೇರೆಯವರು ಕೂಡ ನಮ್ಮ ಇಂಥ ಒಂದು ಸಾಹಸ ಪ್ರವೃತ್ತಿಯವರು ಇರ್ಬೋದು, ಅಥವಾ ಒಂದು ಒಳ್ಳೆ ಒಂದು ಆದರ್ಶ ಜೀವನವನ್ನು ನಡೆಸುವಂಥವ್ರು ಇರ್ಬೋದು ಇದ್ರೆ, ನೀವು ನನಗೆ ಡೈರೆಕ್ಟ್ ಈ ವಾಟ್ಸಪ್ ನಂಬರಿಗೆ ಅಥವಾ ಈ ನಂಬರಿಗೆ ನೀವು ನನಗೆ ಕಳಿಸಿ, ನಾವು ಅವರನ್ನು ಕೂಡ ಹೋಗಿ ಸಂದರ್ಶಿಸಿ ಅದನ್ನು ಸಮಾಜಕ್ಕೆ ತಂದು ತೋರಿಸುವಂಥ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಮ್ಮೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.